ಎಲ್ರಿಗೂ. ಇವತ್ತು ನಾವು ನಮ್ಮ ದಾವಣಗೆರೆ ಜಿಲ್ಲೆಯ ಯರಗುಂಟಿ ಗ್ರಾಮಕ್ಕೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ ಇವತ್ತೊಂದು ಸ್ಮಾಲ್ ಫಿಟ್ನೆಸ್ ಪ್ರೋಗ್ರಾಮ್ ಇದೆ. ನಮ್ಮ ಹುಡುಗರು ಎಷ್ಟು ಫಿಟ್ನೆಸ್ ಇದ್ದಾರೆ ಅನ್ನೋದು ಚೆಕ್ ಮಾಡ್ತಿದ್ದೀನಿ. ಎಲ್ಲರೂ ನೋಡಿರಿ, ಇನ್ನು ನೆಕ್ಸ್ಟ್ ಏನು ಬರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್. ನಿಮಗೆ ಭಾಳ ಎಂಟರ್ಟೈನ್ಮೆಂಟ್ ಇದೆ, ಭಾಳ ಸೂಪರ್ ಇದೆ. ಎಲ್ಲರೂ ಎಷ್ಟು ಫಿಟ್ನೆಸ್ ಇದ್ದಾರೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ನಮ್ಮ ಹಳ್ಳಿಯವರು ಎಷ್ಟು ಸ್ಟ್ರಾಂಗ್ ಅಂತ ತೋರಿಸ್ತೀನಿ. ಓಕೆ, ವಿಡಿಯೋಗೆ ವೇಟ್ ಮಾಡಿ. ಹೆಸರು ಇತಿಹಾಸ ಅಂತ ನಾನು ಈ ದಾವಣಗೆರೆಯಿಂದ ಬಂದಿರೋದು. ಈಗ ಇಲ್ಲಿ ಬರೋ ಕಾರಣ ಏನಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಒಬ್ಬ ಕರಾಟೆ ಕೋಚ್. ನಂದು 2 ಕ್ಲಾಸ್ ಇದ್ದಾವೆ. ಬೆಳಿಗ್ಗೆ ಸಂಜೆ 2 ಕ್ಲಾಸ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಒಂದು 50-60 ಮಕ್ಕಳಿಗೆ ಕರಾಟೆ ಕೋಚಿಂಗ್ ಕೊಡ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ಅದು ಬಿಟ್ಟು ಸಪ್ರೇಟ್ ನಂದೊಂದು ಏನಂದ್ರೆ ಇಂಟೆನ್ಷನ್ ಆಲ್ಮೋಸ್ಟ್ ಎಲ್ಲರೂ ಫಿಟ್ನೆಸ್ ಇರಲಿ ಅನ್ನೋದು. ಯಾಕಂದ್ರೆ ನೋಡ್ರಿ, ಪರ್ಸನಲಿ ಅವ್ರು ಏನಾರ ತಿನ್ಲಿ ಏನಾರ ಮಾಡಲಿ ಅದು ಪರ್ಸನಲ್, ಅವ್ರು ದುಡ್ಡು ಅದು ಏನೇ ಮಾಡಲಿ ಸ್ಟ್ರಾಂಗ್ ಇರಲಿ. ಕೆಲವೊಂದು ಸಲ ಏನಾಗುತ್ತೆ, ಜಗಳ ಆಗಲ್ಲ, ಏನಾಗಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಡೆಟ್ ಮಾಡಿ ಬರ್ತದೆ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಡೋದಕ್ಕಿಂತ ನಾವು ಸ್ಟ್ರಾಂಗ್ ಇದ್ಬಿಟ್ರೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ಪೋರ್ಟ್ಸ್ನಲ್ಲಿ ಸ್ವಲ್ಪ ತಲೆ ಬೆಳೆಸಬೇಕು. ಅದ್ರದ್ದು ಏನಂದ್ರೆ ಈಗ ಅದಕ್ಕೊಂದು ಸಣ್ಣ ಡೆಮೋ ಏನು ಮಾಡಿದ್ದೀನಿ ಅಂತ ನಾನೊಂದು ಒಪ್ಪಿಗೆ ಕೇಳ್ತೀನಿ. ನೀವು ಎಸ್ ಅಂದರೆ ಮುಂದೆ ನೋಡ್ರಿ. ಈಗ ವೇದಿಕೆ ಮೇಲೆ ಆಗಿರುವಂಥ ಗಣ್ಯರೇ, ಸದ್ಯ ಗಣ್ಯರು ಹಿರಿಯರೇ, ಆಮೇಲೆ ಅತಿಥಿಗಳೇ ಹಾಗೂ ಹಿರಿಯರೇ ಕಿರಿಯರೇ ಮತ್ತು ನನ್ನ ಅಕ್ಕ ತಂಗಿಯರೇ, ಈಗ ಮತ್ತೊಂದು ನನ್ನ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇತಿಹಾಸ ಹೇಳಿದೆ. ನಾನು ಐ ಕರಾಟೆ ಟೀಮ್ನ ಸಂಸ್ಥಾಪಕ. ಅದೇ ನನ್ನ ಐ ಕರಾಟೆ ಡೋಜೋ ಇದೆ. ಮತ್ತೆ ದಾವಣಗೆರೆ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ಮೆಂಬರ್ ಕೂಡ ನಾನು. ಓಕೆ, ಬೆಳಿಗ್ಗೆ ಸಂಜೆ ಕ್ಲಾಸ್ ಕೊಡ್ತೀನಿ ಹೇಳಿದೆ. ವಿಷಯ ಏನಂದ್ರೆ, ನಾನು ಇವತ್ತಿಗೆ ಅಂದ್ರೆ ನಿಮ್ಮ ಹಳ್ಳಿ ಯರಗುಂಟಿಗೆ ಬಂದಿರೋ ಕಾರಣ ಏನಂದ್ರೆ, ಹಳ್ಳಿಯ ಜನ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ನಾವು ಕೇಳಿದ್ವಿ. ಯಾಕಂದ್ರೆ ಹೊಲದಲ್ಲಿ ಕೆಲಸ ಮಾಡೋದು ಆಲ್ಮೋಸ್ಟ್ ಹಳ್ಳಿ ಜನ ಕೂಡ. ನಾವು ಈಗ 25 ವರ್ಷ 30 ವರ್ಷದಿಂದ ನಾವು ಹೊಲ ಮನೆ ಮಾಡಿದವರು. ಈಗೇನೋ ಬೇರೆ ಬಿಸ್ನೆಸ್ನಾಗೆ ಮಾಡ್ತೀವಿ. ಆದ್ರೂ ಹಳ್ಳಿ ಜನ ಫುಲ್ ಸ್ಟ್ರಾಂಗ್ ನಮಗೆ ಗೊತ್ತಿದೆ. ಈಗ ಸ್ಟ್ರಾಂಗ್ ಇದಾರೆ ಅಂತ ಏನು ಗೊತ್ತಾಗಬೇಕು? ಈಗ ಆಲ್ಮೋಸ್ಟ್ ಈಗ ಇಂಡಿಯಾ ಭಾಳ ಫಾಸ್ಟ್ ಇದೆ. ಈಗ ನಾವು ತೋರಿಸ್ಬೇಕಾಗುತ್ತೆ. ಈ ತೋರಿಸ್ಬೇಕಂದ್ರೆ ಏನು ಮಾಡ್ಬೇಕು? ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡಬೇಕು. ನಾವು ಎಷ್ಟು ಸ್ಟ್ರಾಂಗ್ ಇದೀವಿ ಅಂತ ನಮಗೆ ಇಲ್ಲೇ ಗೊತ್ತಾಗ್ಬಿಡ್ತೈತೆ. ಎಲ್ಲ 4 ಜನ ನಿಮ್ಮ ಎದುರಿಗೆ ಗೊತ್ತಾಗ್ಬಿಡ್ತದೆ. ಅದೊಂದು ಸ್ಪೋರ್ಟ್ಸ್. ಹಳ್ಳಿಯಲ್ಲಿ ಏನಿದೆ ಈಗ ಫೇಮಸ್ ಅಂದ್ರೆ ಹಳೆಯ ಕಾಲದ ಸೈಕಲ್ ಫೇಮಸ್. ನಾನು ಆ ಸೈಕಲ್ಲೇ ಗೇಮ್ ಇಟ್ಟಿದ್ದೀನಿ. ಅದರಲ್ಲಿ ನನ್ನ ಹತ್ರ ಗೇಮ್ ಇದೆ, ಅದ್ರಲ್ಲಿ ಒಂದು ಮಾಡ್ತೀನಿ ಇವತ್ತು. ನೀವು ಅದು ಒಂದು ಪಾಸ್ ಆಗಬೇಕು. ಆಮೇಲೆ ನೀವು ಒಪ್ಪಿಗೆ ಇದೆಯಾ? ಯಾಕಂದ್ರೆ ನಾನು ಇಲ್ಲಿ ನಿಮ್ಮ ಒಪ್ಪಿಗೆ ಇಂಪಾರ್ಟೆಂಟ್. ಒಪ್ಪಿಗೆ ಇದೆಯಲ್ಲ? ಒಪ್ಪಿಗೆ ಇದೆಯಲ್ಲ? ಹಾಂ, ಓಕೆ.
ಒಂದೇ ನಿಮಿಷ ನೋಡಿ, ಇದು ಮಾಡಿರೋದು ನಿಮ್ಗೆಲ್ಲ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತಾ? ನೆಕ್ಸ್ಟ್ ಏನಾದ್ರು ಮಾಡ್ಬೋದು ಇಲ್ಲಿ? ಇಷ್ಟ ಆಯ್ತಾ ನಿಮ್ಗೆ ಎಲ್ಲ ಗೇಮು? ಓಕೆನಾ? ಓಕೆ, ಏನು ಪ್ರಾಬ್ಲಮ್ ಇಲ್ಲಲ್ಲ? ನೆಕ್ಸ್ಟ್ ಇದ್ರಲ್ಲೇ ಇನ್ನೂ ಬಹಳಷ್ಟು ಗೇಮ್ ಇದಾವೆ. ಇದು ನೆಕ್ಸ್ಟ್ ಗೇಮಿಗೆ ಬರೋಕ್ಕಿಂತ ಮುಂಚೆ ನಾನು ಇನ್ಫಾರ್ಮ್ ಮಾಡಿ ಬರ್ತೀನಿ. ನೀವು ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ತಿನ್ರಿ, ಆರೋಗ್ಯವಂತವಾಗಿ ರೆಡಿ ಇರಿ. ನೀವು ಈ ಜಿಮ್ ಮಾಡೋರೆಲ್ಲ ಈ ಡಂಬಲ್ಸ್ ಎತ್ತಂಗಲ್ಲ, ನಾನು ಜಿಮ್ಮಿಗೆ ದೊಡ್ಡ ಕೋಚರ್ ನಾನು. ಆದರೆ ಜಿಮ್ಮು ಜಾಸ್ತಿ ಕೆಲಸ ಮಾಡಲ್ಲ, ಮೈಂಡ್ ಫಿಟ್ನೆಸ್ ಭಾಳ ಕೆಲಸ ಮಾಡ್ತೀನಿ. ನೀವು ಏನೇ ಮಾಡ್ರಿ ಸ್ಟ್ರಾಂಗ್ ಆಗಿ, ಓಕೆನಾ? ನೆಕ್ಸ್ಟ್ ನಿಮ್ಮದೇ ಪ್ರೋಗ್ರಾಮ್. ಯಾರ್ಯಾರು ಜಿಮ್ ಮಾಡ್ತಿದ್ದೀರಾ, ಹೆಂಗ್ ಹುಡುಗರು, ನಿಮ್ಮದೇ ಪ್ರೋಗ್ರಾಮು. ಟಿಪ್ಸ್ ಹೊಡಿತೀನಿ ನಾನು, ಟಿಪ್ಸ್ ಹೊಡಿತೀನಿ, ಓಕೆನಾ? ಯಾರು ಅತಿ ಹೆಚ್ಚು ಕರೆಕ್ಟಾಗಿ ನಾನು ಯಾವ ಥರ ಹೊಡೆದು ತೋರಿಸ್ತೀನಿ ಅದೇ ಥರ ಟಿಪ್ಸ್ ಹೊಡಿಬೇಕು. ನೆಕ್ಸ್ಟ್ ಈಗ ಒಂದು 15 ಡೇಸ್ ಗ್ಯಾಪ್. ಈಗ ನಿಮ್ಗೆ ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡೋಕೆ ಒಂದು ಟೈಮು, ಓಕೆನಾ? ಯಾರು ಪುಷಪ್ ಜಾಸ್ತಿ ಹೊಡಿತೀರೋ ಅವರಿಗೆ ಫಸ್ಟ್ ಪ್ಲೇಸ್ ಅಂತೇಳಿ ಎಲ್ಲ ನಿಮ್ಮ ಸೀನಿಯರ್ಸ್ ಎದುರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ನಾನು ಫಸ್ಟ್ ಪ್ಲೇಸಿಗೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇವತ್ತು ಫಸ್ಟ್ ಪ್ಲೇಸ್ ಅಷ್ಟೇ ಓಪನಿಂಗ್ ಅಷ್ಟೇ ಇದು. ಏನು ಅಂದ್ರೆ ಸುಮ್ಮನೆ ಹೋಗ್ಬಾರ್ದು ಅಂತೇಳಿ ಒಂದು ಏನೋ ಒಂದು ನನ್ನ ಕಡೆಯಿಂದ ಸ್ಪಾನ್ಸರ್ ಅಲ್ಲ ಇದ್ರು ಯಾರು, ಒಂದು ಕಂಡೀಷನ್ದಾಗಿ ನಾನು ಎಲ್ಲರ ಎದುರಿಗೆ ಒಂದು ಏನೋ ಒಂದು ಖುಷಿಯಾಗಿ ಫಸ್ಟ್ ಪ್ಲೇಸ್ ಮಾಡಿದ್ರೆ ಒಂದು ಎಂಟರ್ಟೈನ್ಮೆಂಟ್. ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್, ಫಸ್ಟ್ ಸೆಕೆಂಡ್ ಥರ್ಡ್ ನೆಕ್ಸ್ಟ್. ಓಕೆ, ಈ ಸಲ ಎಲ್ಲ ಕೋಆಪರೇಟ್ ಮಾಡಿದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಯಾಕಂದ್ರೆ ಕೋಆಪರೇಟ್ ಬಹಳ ಇಂಪಾರ್ಟೆಂಟ್, ಓಕೆನಾ? ಈಗ ಟೈಮಿಂಗ್ ಯಾರು ನೋಡಿಲಿ, ಆಲ್ಮೋಸ್ಟ್ ಈಗ ಈ ಟೈಮಿಂಗ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮಹೇಶ್ ಅಣ್ಣನು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಖುಷಿ ಆಯ್ತು. ನೆಕ್ಸ್ಟ್ ಅಣ್ಣ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಹೇಳ್ಕೊಂಡಿದ್ದಾವೆ. ನೀವು ನೆಕ್ಸ್ಟ್ ಕೈ ಎಲ್ಲ ಸ್ಟ್ರಾಂಗ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇನ್ನೂ ಗೇಮ್ ಚೆನ್ನಾಗಿ ಮಾಡ್ತೀರಿ. ಇದು ಏನ್ ದುಡ್ಡಿನ ಗೇಮ್ ಅಲ್ಲ, ಇದು ಜಸ್ಟ್ ಮೋಟಿವೇಟ್ ಅಷ್ಟೇ, ಓಕೆನಾ? ಈ ಸಲ ನಮ್ಮ ಕುಮಾರಂದು ಲೀಡಿಂಗ್ ಆಗಿತ್ತು, ಒಂದು 3 ಸೆಕೆಂಡ್ ಜಾಸ್ತಿ ಆಗಿತ್ತು, ಓಕೆನಾ? 3 ಸೆಕೆಂಡ್.
ವಿಲೇಜ್ ಯರಗುಂಟಿ ಚಾಂಪಿಯನ್ ಆಫ್ ದಿಸ್ ವಿಲೇಜ್. ಈಗ ನಡೆದಿರೋ ಪ್ರೋಗ್ರಾಮ್ ಅಷ್ಟೇ ನಮ್ಮ ಕುಮಾರ ಪ್ಲಸ್